ದುರ್ಗಾ ದುರ್ಗಾ ನಿಂತ್ಕೋ ದುರ್ಗಾ, ನನ್ನ ಮಾತು ಕೇಳು ದುರ್ಗಾ, ನಿಂತ್ಕೋ ದುರ್ಗಾ ಪ್ಲೀಸ್, ನನ್ನ ಮಾತು ಕೇಳು ದುರ್ಗಾ, ನಿಂತ್ಕೋ. ದುರ್ಗಾ ಪ್ಲೀಸ್ ಸಮಾಧಾನ ಮಾಡ್ಕೋ, ನಿನ್ನ ಕಂಟ್ರೋಲ್ ಮಾಡ್ಕೋ ದುರ್ಗಾ. ಅಕ್ಕ, ಆ ಮಾಳ್ವಿಕ ನಿನ್ನ ಕೊಂದಿರೋದು ಮಾತ್ರ ಅಲ್ಲ, ನಮ್ಮಪ್ಪನ ಜೀವಂತ ಶವ ಮಾಡಿ ರಸ್ತೆಯಲ್ಲಿ ಹುಚ್ಚಿನ ತರ ಅಲಿಯೋ ಹಾಗೆ ಮಾಡಿದ್ಲು. ನಮ್ಮ ಇಡೀ ಕುಟುಂಬನ ಸರ್ವನಾಶ ಮಾಡ್ಬಿಟ್ಲಕ್ಕ. ನನ್ನ ಜನ್ಮಕ್ಕಿಷ್ಟು ಎಂತ ದಡ್ಡಿ ನಾನು. ನನ್ನ ಅನಾಥೆ ಮಾಡ್ದವಳ ಪರ ನಿಂತ್ಕೊಬಿಟ್ನಲ್ಲ ನಾನು. ಎಂತ ಕತ್ಲಲ್ಲಿ ನಿಂತಿದ್ದೀನಕ್ಕ ನಾನು. ಇಂಥವಳನ್ನ, ನಮ್ಮಕ್ಕನ್ನ ಕೊಲೆ ಮಾಡ್ದವಳು, ನಮ್ಮಪ್ಪನ ಜೀವನದಲ್ಲಿ ವಿಷ ಹಾಕ್ದವಳನ್ನ ತಾಯಿ ಸ್ಥಾನ ಕೊಟ್ಟು ಪೂಜೆ ಮಾಡ್ಬಿಟ್ನಲ್ಲ ನಾನು. ದುರ್ಗಾ ನೊಂದ್ಕೋಬೇಡ, ನಾನು ಹೇಳ್ತಿದ್ದೀನಲ್ಲ, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ಯಾಕಿಲ್ಲ ಅಕ್ಕ, ಎಲ್ಲದಕ್ಕೂ ನಾನೇ ಕಾರಣ, ಎಲ್ಲ ನಂದೇ ತಪ್ಪು. ಇಂಥ ರಾಕ್ಷಸಿನ ನಂಬಿ ತಾಯಿ ಸ್ಥಾನ ಕೊಟ್ಟು ನನ್ನ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟೆ. ನಮ್ ಜೊತೆಲೇ ಇದ್ದು ವಿಷಕಾರ ಸರ್ಪನೇ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ನನ್ ಪುಟ್ ಮೇಡಮ್ನ, ನನ್ ಬಾಸ್ನ, ನನ್ ಜೀವ ಅಂತ ಪ್ರೀತಿ ಮಾಡಿದ ಪ್ರತಿಯೊಬ್ಬರಿಗೂ ಅವಳು ಅನ್ಯಾಯ ಮಾಡಿದಾಳೆ, ಅಪಾಯ ಮಾಡಿದಾಳೆ. ಇಂಥವಳನ್ನ ನನ್ ಪೂಜಿಸಿ ಆರಾಧಿಸಿದ್ನಲ್ಲ, ಇದೆಲ್ಲ ನನ್ನೇ ತಪ್ಪು. ಇವಳ ನಾಟಕನ ಅರ್ಥ ಮಾಡ್ಕೊಳ್ದೆ ನನ್ನವ್ರಿಗೆ ನಾನೇ ತೊಂದರೆ ಕೊಟ್ಬಿಟ್ಟಲ್ಲ ಅಕ್ಕ. ನನಗೆ ನನಗೆ ನನ್ನನ್ನೇ ಕೊಂದಾಕೋಬೇಕು ಅನ್ನೋಷ್ಟು ಕೋಪ ಬರ್ತಿದೆ ಅಕ್ಕ. ನನ್ನಂತ ದೊಡ್ಡರು ಇರೋವರೆಗೂ ಇಂಥ ಮನೆ ಹಾಳ್ರು ಇದ್ದೇ ಇರ್ತಾರೆ, ತುಂಬ ಕುಟುಂಬನ ಹಾಳು ಮಾಡ್ತಾನೆ ಇರ್ತಾರೆ ಅಕ್ಕ. ಇದಕ್ಕೆಲ್ಲ ನಾನೇ ಕಾರಣ, ನಾನೇ ಕಾರಣ, ನಾನೇ ಕಾರಣ. ದುರ್ಗಾ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ, ನಾನು ಹೇಳ್ತಿದ್ದೀನಲ್ಲ, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ಧೈರ್ಯವಾಗಿರು ದುರ್ಗಾ. ನೀನ್ ಹೀಗೆ ಒಡೆದೋದ್ರೆ ಹೇಗೆ ದುರ್ಗಾ? ಮುಂದೆ ತುಂಬಾ ಅನಾಹುತಗಳು ನಡೆಯುತ್ತೆ. ನೀನ್ ಧೈರ್ಯವಾಗಿರ್ಬೇಕು, ಧೈರ್ಯ ತನ್ಕೋ. ನನ್ನ ಮಾತು ಕೇಳು ದುರ್ಗಾ. ಆ ಮಾಳ್ವಿಕ ಎಂಥವಳು ಅಂತ ನಿನಗಷ್ಟೇ ಅಲ್ಲ, ನನಗೂ ಗೊತ್ತಿರಲಿಲ್ಲ. ನಾನು ಸತ್ ಮೇಲೂ ಎಷ್ಟೋ ಟೈಮ್ವರೆಗೂ ಅವಳೇ ನನ್ನ ಕೊಂದಿದ್ದು ಅಂತ ನನಗೂ ಗೊತ್ತಿರಲಿಲ್ಲ. ಅಂತ ಮಾಯಾವಿ ಅವಳು. ನಮ್ಮನ್ ಬಿಡು ದುರ್ಗಾ. ಶರತ್, ಶಾನ್ವಿ, ಮಾವ ಎಲ್ಲರೂ ಆ ಮಾಳ್ವಿಕನ ತುಂಬಾ ನಂಬಿದ್ದಾರೆ. ಅವಳು ತನ್ನ ಮಾಯಾ ಮಂತ್ರದಿಂದ ಎಲ್ರ ಕಣ್ಣಿಗೂ ಮಣ್ಣೆರ್ಚಿದಾಳೆ. ಅವಳ ನಾಟಕಕ್ಕೆ ಬರೀ ನೀನ್ ಮಾತ್ರ ಬಲಿ ಆಗಿಲ್ಲ ದುರ್ಗಾ, ನಾವ್ ಎಲ್ರೂ ಬಲಿ ಆಗಿದ್ದೀವಿ. ದುರ್ಗಾ ದುರ್ಗಾ ಸಮಾಧಾನ ಮಾಡ್ಕೋ ದುರ್ಗಾ. ಹಲೋ ದೊಡ್ಡ ಅಂಕಲ್, ಮಾಯಾ ಲಾಸ್ಟ್ ಯಾರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ಲು, ಯಾರು ಅವ್ರ ಜೊತೆ ಮಾತಾಡಿದ್ರು, ಯಾರು ನೋಡಿದ್ರು ನನ್ನ ಪ್ಲೀಸ್ ಆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡೋಕ್ಕಾಗುತ್ತಾ? ಓಕೆ ಥ್ಯಾಂಕ್ ಯು. ಶರತ್, ನನಗಂತೂ ಮಾಯಾ ಬಗ್ಗೆ ಯೋಚನೆ ಮಾಡಿದರೆ ತುಂಬ ಗಾಬರಿ ಆಗುತ್ತಪ್ಪ. ಈ ಪ್ರಪಂಚದಲ್ಲಿ ಅವಳನ್ನು ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ ಹೇಳು? ಯಾರೂ ಇಲ್ಲ. ಎಷ್ಟೇ ಆದರೂ ಅವಳು ನಮ್ಮ ಕುಟುಂಬದ ಒಂದು ಭಾಗ ತಾನೆ. ನಾಳೆ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ? ಹೌದಪ್ಪ, ನನಗೂ ತುಂಬ ಗಿಲ್ಟ್ ಕಾಡ್ತಾ ಇದೆ. ಎಲ್ಲ ನಂದೇ ಬೇಜವಾಬ್ದಾರಿತನ. ಹಾಗೆಲ್ಲ ಏನು ಅನ್ಕೋಬೇಡ ಶರತ್. ಇಡೀ ಮನೆ ಜವಾಬ್ದಾರಿ ನಿನ್ನ ತಲೆ ಮೇಲಿದೆ. ನೀನು ಎಷ್ಟು ಅಂತ ಮಾಡ್ತೀಯ ನೋಡು, ಇದರಲ್ಲಿ ನಿಂದೇನು ತಪ್ಪಿಲ್ಲಪ್ಪ. ನೀನೇನು ನೊಂದ್ಕೋಬೇಡ. ದುರ್ಗಾ ಪ್ಲೀಸ್ ಅಳ್ಬೇಡ, ಸಮಾಧಾನ ಮಾಡ್ಕೋ. ಈಗ ಕಾಲ ಬದಲಾಗಿದೆ, ನೀನು ಧೈರ್ಯವಾಗಿರ್ಬೇಕು, ಧೈರ್ಯ ತನ್ಕೋ ದುರ್ಗಾ. ಅಪ್ಪ ದುರ್ಗಾ, ದುರ್ಗಾ ದುರ್ಗಾ ಏನಾಯ್ತು? ಇಲ್ಲಿ ಕೂತ್ಕೊಂಡು ಯಾಕೆ ಹೇಳ್ತಾ ಇದೀಯಾ? ಬಾಸು, ನನ್ ಕೆಟ್ಟವಳು ಬಾಸು, ನನ್ ದಡ್ಡಿ ಬಾಸು. ನನ್ ಸುತ್ತ ಏನೇನೋ ನಡೀತಾ ಇದ್ರು ನನಗೆ ಅರ್ಥನೇ ಆಗ್ಲಿಲ್ಲ. ನನ್ ದಡ್ಡಿ ಬಾಸು. ದುರ್ಗಾ ಏನಿದು? ಏನ್ ಮಾತಾಡ್ತಾ ಇದೀಯಾ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಅವಳು ದುರ್ಗಾ 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 ದುರ್ಗಾ
ದುರ್ಗಂಗೆ ಏನೋ ಆಗ್ತಾ ಇದೆ. ಶರತ್, ಇಲ್ಲಿ ಮಾತಾಡೋದು ಬೇಡ. ಮೊದಲು ಇವಳನ್ನ ಕಾರಲ್ಲಿ ಕೂಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಣ. ಛೇ, ಇದೆಲ್ಲದಕ್ಕೂ ಆ ಮಾಳ್ವಿಕಾನೇ ಕಾರಣ. ಅವಳಿರೋವರೆಗೂ ನಮ್ಮ ಕುಟುಂಬಕ್ಕೆ ನೆಮ್ಮದಿ ಅನ್ನೋದೇ ಇರಲ್ಲ. ದುರ್ಗಾ ಹಾಕ್ತಿರೋ ಪ್ರತಿಯೊಂದು ಕಣ್ಣೀರು ನಿನ್ನ ಪಾಲ್ಗೆ ಜ್ವಾಲಾಮುಖಿ ಆಗತ್ತೆ ಮಾಳ್ವಿಕಾ. ನಮ್ಮಿಬ್ರು ಒಗ್ಗಟ್ಟು ನಿನ್ನ ಹೆಜ್ಜೆ ಹೆಜ್ಜೆಗೂ ಕಾಡತ್ತೆ. ನಿನ್ನ ಪಾಪದ ಕೊಡ ತುಂಬ್ತು ಮಾಳ್ವಿಕಾ. ನಿನ್ನ ಕೌಂಟ್ ಡೌನ್ ಶುರು ಆಗಿದೆ. ದುರ್ಗಾ 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 ದುರ್ಗಾ, ಎಚ್ಚರ ಮಾಡ್ಕೊಳ್ಳಮ್ಮ. ಹೇಳಮ್ಮ ದುರ್ಗಾ. ದುರ್ಗಾ ದುರ್ಗಾ ಕಣ್ಬಿಡು. ದುರ್ಗಾ, ತುಂಬಾ ಟೆನ್ಷನ್ ಆಗ್ತಿದೆ, ಕಣ್ಬಿಡು. ಶರತ್, ಏನಾಯ್ತಪ್ಪ? ಗೊತ್ತಿಲ್ಲ ಅಮ್ಮ. ದುರ್ಗಂಗೇನಾಯ್ತು? ನಾವು ಬರ್ತಾ ಇರ್ಬೇಕಾದ್ರೆ ರೋಡಲ್ಲಿ ಸಿಕ್ಕಿದ್ಲು. ಅವಾಗಲೇ ತುಂಬ ನಡುಗ್ತಾ ಇದ್ಲು. ಶರತ್, ಮೊದಲು ದುರ್ಗಾನ ಒಳಗೆ ಕರ್ಕೊಂಡೋಗಿ ಮಲಗಿಸು. ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಕರ್ಕೊಂಡೋಗಪ್ಪ. ಹುಷಾರು, ಹುಷಾರು. ಹಲೋ ಡಾಕ್ಟ್ರೇ, ಅರ್ಜೆಂಟಾಗಿ ಮನೆಗೆ ಬನ್ನಿ. ನಮ್ಮ ದುರ್ಗಾಗೆ ಏನೋ ಪ್ರಾಬ್ಲಮ್ ಆಗಿದೆ, ಪ್ಲೀಸ್. ಥ್ಯಾಂಕ್ ಯು. ದುರ್ಗಂಗೆ ಏನಾಯ್ತು? ಏನಾಯ್ತು ಅವಳಿಗೆ? ಯಾಕೆ ಹೀಗಿದ್ದಾಳೆ? ಏನು ಗೊತ್ತಿಲ್ಲ ಮಾಡ್ಬೇಕಾ. ನಾನು ಶರತ್ ಹೊರಗೆ ಹೋಗಿದ್ದಾಗ ಇವಳೊಬ್ಳೆ ದಾರಿ ಮಧ್ಯದಲ್ಲಿ ನಿಂತು ಹುಚ್ಚಿ ಥರ ಜೋರಾಗಿ ಅಳ್ತಾ ಇದ್ಲು. ಏನೋ ದೊಡ್ಡ ಅನಾಹುತ ಆಗಿರೋ ಥರ ಮುಖದಲ್ಲಿ ಆತಂಕ ಇತ್ತು. ನಾವು ಹತ್ರ ಹೋಗಿ ಕೇಳಿದ್ವು ಏನಾಯ್ತಮ್ಮ ಅಂತ. ಅವಳು ಏನೂ ಮಾತಾಡಲಿಲ್ಲ, ಬರೀ ಅಳ್ತಾನೇ ಇದ್ಲು. ಹಾಗೆ ಅಳ್ತಾ ಅಳ್ತಾ ನಮ್ಮ ಕಣ್ಣೆದುರಿಗೆ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿದ್ಬಿಟ್ಲು. ನಮಗಂತೂ ತುಂಬ ಗಾಬರಿ ಆಗೋಗ್ಬಿಡ್ತು. ಏನು ಮಾಡಬೇಕು ಅಂತಲೇ ಅರ್ಥ ಆಗಲಿಲ್ಲ. ಗಾಬರಿ ಆಗ್ಬೇಡಿ ನೀವು. ದುರ್ಗಂಗೆ ಸುಸ್ತಾಗಿರುತ್ತಷ್ಟೇ. ನೀವೇ ಹೀಗೆ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳಿ? ಶರತ್ಗೆ ಧೈರ್ಯ ಹೇಳಬೇಕಲ್ವಾ? ಹೋಗಿ ಸ್ವಲ್ಪ ಹೊತ್ತು ನೀವು ರೆಸ್ಟ್ ತಗೊಳ್ಳಿ, ನಾನೆಲ್ಲ ನೋಡ್ಕೊಳ್ತೀನಿ. ಹೊರಡಿ. ದುರ್ಗಾ, ಕೊನೆಗೂ ಈ ಮಾಳ್ವಿಕನ್ ಪವರ್ ಏನು ಅಂತ ನಿನಗೆ ಅರ್ಥ ಆಯ್ತಲ್ವಾ? ನೀನು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ಇದೇ ಮಾಳ್ವಿಕಾ. ನೀನು ಹೋಗಿ ಆ ನಿನ್ನ ಹುಚ್ಚು ತಂದೆ ಶಂಭು, ಸತ್ತು ಹೋಗಿರೋ ನಿನ್ನ ಅಕ್ಕ ಅಂಬಿಕಾ ಹತ್ರ ನನ್ನ ಅಸಲಿ ಸತ್ಯ ಕೇಳಿದೆ ಅಲ್ವಾ? ಏನ್ ಲಾಭ ಆಯ್ತು? ಸತ್ಯ ಗೊತ್ತಾದ್ಮೇಲೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಿನ್ನ ಮುಗ್ಧ ಮನಸ್ಸಿಗಿರ್ಲಿಲ್ಲ ಅಲ್ವಾ? ಸತ್ಯ ಗೊತ್ತಾದ್ಮೇಲೂ ನೀನ್ ನನ್ನನ್ನ ಏನು ಮಾಡೋದಕ್ಕಾಗೋದಿಲ್ಲ ದುರ್ಗಾ. ಅಷ್ಟು ಅಸಹಾಯಕಳು ನೀನು. ಅಯ್ಯೋ ಪಾಪ, ನನ್ನ ಎದುರು ನಿಂತು ದೊಡ್ಡದಾಗಿ ಸವಾಲು ಹಾಕದೆ ಅಲ್ವಾ? ಏನಾಯ್ತು? ಏನ್ ಮಾಡಕ್ಕಾಯ್ತು ನಿನ್ನಿಂದ? ಅತ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ಯಾ. ನಿನ್ನ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ ದುರ್ಗಾ. ನನ್ನನ್ನ ಎದುರಿಸಕ್ ಹೋದ್ರೆ ನಿನ್ನ ಇಡೀ ಲೈಫು ಕಣ್ಣೀರ್ ಹಾಕಬೇಕಾಗತ್ತೆ. ಇನ್ನು ಮುಂದೆನೂ ಈ ಮನೆಯಲ್ಲಿ ನನ್ನದೇ ಆಟ, ನನ್ನದೇ ಸಾಮ್ರಾಜ್ಯ.